ರವಿಶಂಕರ್ ಅವರೇ, ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ನೀವು ವಿಪಕ್ಷದಲ್ಲಿದ್ದು ಆಡಳಿತ ಪಕ್ಷ ಬೇರೆದಿದ್ದಾಗ ಇಂಥ ಸಂದರ್ಭದಲ್ಲಿ ನಾವೇನಾದ್ರು ಕಡ್ಡಿ ಆಡಿಸ್ಬೋದಾ ಅಂತ ಒಂದು ಪ್ರಯತ್ನ ಮಾಡ್ತೀವಿ. ಕಡ್ಡಿ ಆಡಿಸ್ಬೋದಾ ಸುಮ್ಮನೆ ಆಡೋ ಭಾಷೆಯಲ್ಲಿ ಹೇಳಿದೆ ನಾನು. ಬಟ್ ಇಲ್ಲಿ ಕಾಂಗ್ರೆಸ್ಸಿಗಿರುವ ಮೆಜಾರಿಟಿ ಎಷ್ಟು ಆಡ್ಸಾರಲ್ಲ ಅವ್ರು ಕಡ್ಡಿ. ಹಾಂ, ಅದೇ ಅಲ್ಲ, ನಾನು ಕಡ್ಡಿ ಆಡಿಸೋದು ಅನ್ನೋ ಶಬ್ದ ನಾವು ಸರಳವಾಗಿ ಬಳಸ್ತೀವಿ. ಬಟ್ ಅಪಾರ್ಥ ಮಾಡ್ಕೋಬೇಡಿ ಅಷ್ಟೇ. ಹಂಗೇನಾರು ಒಂದು ನಾವೇನಾದ್ರು ಮಾಡ್ಬೋದಾ, ನಮ್ಮದೊಂದು ಬೆಳೆ ಬೇಯಿಸ್ಕೋಬೋದಾ ಅನ್ನೋ ಪ್ರಯತ್ನ ಮಾಡ್ತೀರಿ. ಬಟ್ ಇಲ್ಲಿ ಅದು ಸಾಧ್ಯ ಇಲ್ಲ. ಇಡೀ ದೇಶದಲ್ಲಿ ಮುಳುಗ್ತಿರ್ತಕ್ಕಂಥ ಹಡಗು ಒಂದು 3 ಕಡೆ ಮಾತ್ರ ಕಚ್ಕೊಂಡಿದೆ. ಇಟ್ಸ್ ಎ ಮ್ಯಾಟರ್ ಆಫ್ ಟೈಮ್. ಸ್ವಲ್ಪ ದಿವಸ ಅಷ್ಟೇ ಅಡುಗೆ ಮುಳುಗೋಗುತ್ತೆ. ಅದಕ್ಕೆ ಯಾಕೆ ಕಡ್ಡಿ ಅಲ್ಲಾಡಿಸ್ಬೇಕು, ಇದು ಮಾಡಬೇಕು. ನನ್ನ ಸ್ನೇಹಿತರಾದ ಅನಿಲ್ ಒಂದು ಮಾತು ಹೇಳ್ತಾ ಇದ್ರು, ಮುನಿಯಪ್ಪನವರು ಸಿ ಎಮ್ ಆದ ತಪ್ಪೇನು, ದಲಿತರು ಸಿ ಎಮ್ ಆದ ತಪ್ಪೇನು ಅಂತೇಳಿ. ಅಬ್ಬಬ್ಬಬ್ಬ, ಕಾಂಗ್ರೆಸ್ಗೆ ಎಷ್ಟು ಬೇಗ, ಪ್ಲೀಸ್ ಸರ್ ಪ್ಲೀಸ್, ಕಾಂಗ್ರೆಸ್ಗೆ ಎಷ್ಟೊಂದು ದಲಿತರ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ. ಇವರು ಕೆ ಎನ್ ರಾಜಣ್ಣವರು ದಲಿತರಲ್ವಾ ಅನಿಲ್ ಅವರೇ? ಅಷ್ಟು ಅವಮಾನಕರ ರೀತಿಯಲ್ಲಿ ಅವ್ರನ್ನ ಆಚೆಗೆ ಹಾಕಿದ್ರಲ್ಲ, ಒಂದು ಗೌರವಯುತವಾಗಿ ರಾಜೀನಾಮೆನೂ ಪಡ್ಕೊಳ್ದಂಗೆ ವಜಾ ಮಾಡಿ ಆಚೆ ಬಿಸಾಕಿದ್ರಲ್ಲ, ಮಾಡಿದ ತಪ್ಪೇನವರು ಹೈಕಮಾಂಡ್ ವಿರುದ್ಧವಾಗಿ ಮಾತಾಡಿದ್ರು. ಹೈಕಮಾಂಡ್ನ ನಿರ್ಧಾರ ಏನಾಗಿತ್ತು? ಅಕ್ರಮ ಚುನಾವಣೆ ವಿಚಾರದಲ್ಲಿ ಅವರು ವಿರೋಧ ಮಾಡಿದ್ರು ಅಂತ. ಹೈಕಮಾಂಡ್ನ ಮತ್ತೊಂದು ನಿರ್ಧಾರ ಇತ್ತಲ್ಲ, ನಾಯಕತ್ವದ ವಿಚಾರವಾಗಿ ಯಾರೂ ಮಾತಾಡಬಾರ್ದು ಅಂತೇಳಿ. ಹಾಗಾದ್ರೆ ಯತೀಂದ್ರ ಅವರು ಒಪ್ಪನ್ ಸಭೆ ಒಳಗಡೆ ದೊಡ್ಡದಾಗಿ ಮಾತಾಡಿದಲ್ಲ, ಅವ್ರ ಮೇಲೆ ಕ್ರಮ ಇಲ್ಲ. ಅವರು ಸೈದ್ಧಾಂತಿಕ ನಾಯಕತ್ವದ ಬಗ್ಗೆ ಮಾತಾಡಿದ್ರು. ಸೈದ್ಧಾಂತಿಕ ನಾಯಕತ್ವ ಅದನ್ನ ಹೇಳಿದ್ದು. ದಿನಕ್ಕೊಬ್ಬೊಬ್ಬರು ಮಾತಾಡ್ತಾ ಇದ್ರಲ್ಲ ಸಿಎಂ ಬಗ್ಗೆ. ಪರಮೇಶ್ವರ್ ಮಾತಾಡ್ತಾ ಇದ್ದಾರೆ, ಇಕ್ಬಾಲ್ ಹುಸೇನ್ ಮಾತಾಡ್ತಾ ಇದ್ದಾರೆ, ಬಸವರಾಜ್ ಶಿವಗಂಗಾ ಮಾತಾಡ್ತಾ ಇದ್ದಾರೆ. ಯಾರ ಮೇಲೂ ತಗೊಳ್ಳದೇ ಇರತಕ್ಕಂತಹ ಕ್ರಮ, ಅತ್ಯಂತ ಕಠಿಣ ಕ್ರಮ, ಅಮಾನವೀಯ ಕ್ರಮ ಕೆ ಎನ್ ರಾಜಣ್ಣವ್ರ ಮೇಲೆ ಯಾಕೆ ತಗೊಂಡ್ರಿ ನೀವು? ದಲಿತರು ಅಂತನಾ ಅಥವಾ ದಲಿತರು ಅಂತೇಳಿ ವಿಪರೀತ ಪ್ರೀತಿ ಜಾಸ್ತಿ ಆಗಿ ಅವ್ರನ್ನ ಆಚೆಗಡೆ ಆಚೆಗಡೆ ಓಡಿಸಿದ್ರ ಅವ್ರನ್ನ? ಅವರ ಬನ್ಸೊಳಗಾಗಿರ್ತಕ್ಕಂಥ ನೋವುಗಳನ್ನ ಹೇಳಿ, ಇದು ನೀವು ದಲಿತರಿಗೆ ಸಿಂಪಲ್ ರೀ. ನಿಮ್ಮ ಪಕ್ಷದಲ್ಲಿ ಮೋದಿ ವಿರುದ್ಧ ಮಾತಾಡಿ ಸರ್ವೈವ್ ಆಗೋದಕ್ಕಾಗೋದಿಲ್ಲ, ಅವ್ರ ಪಕ್ಷದಲ್ಲಿ ಗಾಂಧಿ ಕುಟುಂಬದ ವಿರುದ್ಧ ಮಾತಾಡಿ ಸರ್ವೈವ್ ಆಗೋದಕ್ಕಾಗೋದಿಲ್ಲ. ಅವ್ರು ರಾಹುಲ್ ಗಾಂಧಿ ಅವರಿಗೆ ಚಾಲೆಂಜ್ ಮಾಡುವ ರೀತಿಯಲ್ಲಿ ಮಾತಾಡಿದ್ರು, ಪಕ್ಷದಿಂದ ಹೊರಗೆ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವ್ರದ್ದು ಸೂಚನೆ ತಾನೇ DCM ಹೇಳಿದ್ದು, ಯಾರಾದ್ರೂ ನಾಯಕತ್ವದ ವಿಚಾರ ಮಾತಾಡಿದ್ರೆ ಅವ್ರಿಗೆ ನೋಟಿಸ್ ಕೊಡ್ತೀವಿ, ಕ್ರಮ ತಗೊಂಡ್ಬಿಡ್ತೀವಿ ಅಂತೇಳಿ. ಯಾರ ಮೇಲೆ ಕ್ರಮ ತಗೊಂಡಿದ್ದೀರಿ? ಅವರೆಲ್ಲ ಹೈಕಮಾಂಡ್ ವಿರುದ್ಧನೇ ತಾನೇ ಮಾತಾಡ್ತಿರೋದು. ಈಗ ಪರಮೇಶ್ವರ್ ಮಾತಾಡೋದು ಯಾರ ವಿರುದ್ಧ? ಹಾಗಾದ್ರೆ ಇವತ್ತು ಬೆಳಗ್ಗೆ ಹೈಕಮಾಂಡ್ ವಿರುದ್ಧ ಅಲ್ವಾ ಅದು? ಬಸವರಾಜ್ ಶಿವಗಂಗಾ ಮಾತಾಡಿದ್ದಾರು, ಹೈಕಮಾಂಡ್ ವಿರುದ್ಧ ಅಲ್ವಾ? ರಂಗನಾಥ್ ಮಾತಾಡ್ತಿರೋದು ಹೈಕಮಾಂಡ್ ವಿರುದ್ಧ ಅಲ್ವಾ? ಎಲ್ಲರೂ ಮಾತಾಡ್ತು ಹೈಕಮಾಂಡ್ ವಿರುದ್ಧನೇ ಸಟೆದು ನಿಂತಿದ್ದಾರೆ, ತೊಡೆತಟ್ಟು ನಿಂತಿದ್ದಾರೆ. ಏನ್ ಮಾಡ್ಕೊಳಕ್ಕಾಗ್ತಿದೆ? ಯಾರ ಮೇಲೂ ತಗೊಳ್ತಾ ಇರ್ತಕ್ಕಂಥ ಪ್ರಜಾಪ್ರಭುತ್ವ. ಕೆ ಎನ್ ರಾಜಣ್ಣ ಮೇಲೆ ಪ್ರಜಾಪ್ರಭುತ್ವ ಅಲ್ವಾ ಅದು? ಏನ್ ಕೇಳಿದ್ರು ಕೆ ಎನ್ ರಾಜಣ್ಣವರು? ಗೌರವಯುತವಾಗಿ ರಾಜೀನಾಮೆ ಕೊಡ್ತೀನಿ ಅಂದ್ರು, ರೀ ಕೊಡಲ್ಲ ಅಂದ್ರ ಅವರು. ಸಿಎಂ ಕೈ ಮುಗಿದು ಕೇಳ್ಕೊಂಡ್ರು ಹೈಕಮಾಂಡ್ ರಾಜೀನಾಮೆ ತಗೊಂಡು ಕಳಿಸ್ತೀನಿ ಅಂತೇಳಿ ಕೂಡ್ದು ರಾಜೀನಾಮೆ ಕುಡಿದು ವಜಾ ಮಾಡಿ ಬಿಸಾಕ್ಬೇಕು ಅಂತೇಳಿ. ವಜಾ ಮಾಡೋದು ಅಂತ ಹೇಳಿದ್ರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಒದ್ದಾಚೆ ಕಡೆ ಓಡಿಸೋದ್ರಿ ಒಬ್ಬ ದಲಿತ ನಾಯಕನ ರಾಜಣ್ಣವ್ರನ್ನ. 2 ಸರ್ಕಾರಗಳನ್ನ ಕಂಪೇರ್ ಮಾಡಿವ್ರೆ. ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಯಾಕೆ ಕೇಂದ್ರ ಸರ್ಕಾರದ ವಿಚಾರ ಇರ್ತೀನಿ ಅಂದ್ರೆ, ಅವ್ರು ಆಗ್ಲೇ ಹೇಳಿದ್ರು ಮೋದಿ ಅವರಿಗೆ 240 ಅಷ್ಟೇ ಸೀಟ್ ಬಂದಿರೋದು. ಹೌದು ಸ್ವಾಮಿ, ನಮ್ಗೆ 240 ಬಂದಿರೋದು. ಮಂತ್ರಿಮಂಡಲದಿಂದ ಕೈ ಬಿಟ್ರಲ್ಲ ರಮೇಶ್ ಜಿಗಜಿಣಗಿ ಅವರನ್ನ, ನೀವು ಕೇಂದ್ರ ಮಂತ್ರಿಮಂಡಲದಿಂದ ಕೈ ಬಿಟ್ರಲ್ಲ ನೋಡಿ. ಎಷ್ಟು ಜನ, ಒಂದ್ ನಿಮಿಷ ತಡ್ರಿ, ಎಷ್ಟು ಜನ ಇವ್ರನ್ನ ಒಳಗಡೆ ಸೇರಿಸ್ತಾ ಇರ್ತೀವಿ, ಒಳಗಡೆ ಬಿಡ್ತಾ ಇರ್ತೀವಲ್ಲ. ಕೇಳ್ತಾ ಇದ್ದೀನಿ ನಾನು. ಏಕೈಕ ದಲಿತ ಸಚಿವರಾಗಿದ್ರು ಇಡೀ ದಕ್ಷಿಣ ಭಾರತದಲ್ಲಿ. ನೀವು ಕೈ ಬಿಟ್ರೆ ಅವ್ರನ್ನ. ಶಫಲ್ಗೂ ನಿಮ್ಗೆ ರಾಜೀನಾಮೆ ತಗೊಂಡು ಬಿಟ್ಟಿದ್ರೆ ನಾವ್ ಯಾರು ಕೇಳ್ತಾನೆ ಇರ್ಲಿಲ್ಲ. ರಾಜೀನಾಮೆ ತಗೊಂಡಲ್ಲ, ವಜಾ ಮಾಡಿದ್ದು ಆಚೆ ಕಡೆ ಕತ್ತಿಡಿದು ಆಚೆ ಕಡೆ ನುಡ್ತಕ್ಕಂಥ ಕೆಲಸ ಆಗಿತ್ತ ಬಿಜೆಪಿನಲ್ಲಿ ಯಾವತ್ತಾರು? ಕತ್ತಿಟ್ಟು ನಿಲ್ತಕ್ಕಂಥ ಕೆಲಸ ಆಗಿಲ್ಲ. ರೀಶಫಲ್ಗಳಾಗ್ತಾ ಇರ್ತವೆ, ಶಫಲ್ಗಳಾಗ್ತಾ ಇರ್ತವೆ. ಅದು ರಾಜಕೀಯ ನಿಯಮ, ಸರ್ಕಾರದ ನಿಯಮಗಳು ಕೂಡ ಅಲ್ಲ. ಶಫಲ್ ಬಗ್ಗೆ ಯಾರು ಮಾತಾಡಲಿಲ್ಲ. ಮತ್ತೆ ಅವ್ರಿಗೆ ಕೊಟ್ಟಾಗ ಯಾರು ಪ್ರಶ್ನೆ ಮಾಡಲಿಲ್ಲ. ಕೊಡೋದು ಇರುತ್ತೆ, ತೆಗೆಯೋದು ಇರುತ್ತೆ. ಅಂಥವ್ರನ್ನ ದಲಿತರ ರಾಷ್ಟ್ರಪತಿ ಮಾಡೋದು ಇರುತ್ತೆ. ರಾಷ್ಟ್ರಪತಿ ಕೆಲಸ ಮುಗಿದ್ಮೇಲೆ ಇನ್ನೊಬ್ರು ಬಂದು ಆ ಜಾಗದಲ್ಲಿ ಕೂತ್ಕೊಳ್ಳೋದು ಇರುತ್ತೆ. ಇದು ನಿರಂತರ ಪ್ರತಿಕ್ರಿಯೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇವೆರಡೂ ಸರ್ಕಾರಗಳನ್ನ ಕಂಪೇರ್ ಮಾಡಿದ್ರೆ ಅವ್ರು ಹೇಳಿದ್ದೆ ಕೇಳಿದ್ದು ನಮಗೆ ಬಹುಮತ ಇಲ್ಲ, ಬರೀ 240 ಇರೋದಲ್ವಾ, ಒಪ್ಕೊಂತೀವಿ ಅನಿಲ್ ಅವರೇ. ಆದರೆ ಇವತ್ತು ಯಾವುದಾದ್ರೂ ಒಬ್ಬ ಸಚಿವನಾದ್ರೂ ಮೋದಿಯವರಿಗೆ ಪ್ರಧಾನಮಂತ್ರಿ ಬದಲಾವಣೆ ಆಗ್ತಾರೆ ಅಂತಾರ ಅಥವಾ ರೀಶಫಲ್ ಆಗಲಿ ಅಂತಾರ? ಒಬ್ಬರಾದ್ರೂ ಮಾತಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಅಲ್ಲ ರೀ, ಚುಲ್ಟೂರು ಪುಲ್ಟೂರುಗಳು ಬಿಡಬಾರ್ದು. ಗ್ರಾಮ ಪಂಚಾಯತಿ ಮೆಂಬರ್ಗಳು ಈ ಸರ್ಕಾರ ವಿರುದ್ಧ ಮಾತಾಡದೆ, ಅವ್ರ ಪಕ್ಷದ ವಿರುದ್ಧ ಮಾತಾಡದೆ. ಈ ಪರಿಸ್ಥಿತಿ ಒಳಗಡೆ ಈ ಪರಿಸ್ಥಿತಿ ಇಂಟರ್ನಲ್ ಡೆಮೋಕ್ರಸಿ ಅಲ್ವಾ? ಯಾವುದು ಯತ್ನಾಳರು ಮಾತಾಡೋದು ಇಂಟರ್ನಲ್ ಡೆಮೋಕ್ರಸಿ. ಅವ್ರು ತೆಗ್ದಿದಾರಲ್ಲ, ಅವರು ಅಲ್ರಿ ತೆಗ್ದಿದ್ದಾರೆ. ಇಂಟರ್ನಲ್ ಡೆಮೋಕ್ರಸಿ ಅಂತ ಆಯ್ತಲ್ಲ. ನೀವು ಇಂಟರ್ನಲ್ ಡೆಮೋಕ್ರಸಿ ಮತ್ತೆ ಇಂಟರ್ನಲ್ ಡೆಮೋಕ್ರಸಿ ರಾಜಣ್ಣ ಆಗಲ್ವಾ? ಈಗ ರಾಜಣ್ಣ ಆಗಲ್ವಾ ಇಂಟರ್ನಲ್ ಡೆಮೋಕ್ರಸಿ? ಒಂದ್ ನಿಮಿಷ ಹೇಳ್ತೀನಿ. ರಾಜಣ್ಣ ಅವರು ಮಾತಾಡಿರುವ ಸಬ್ಜೆಕ್ಟ್ ಲೈನೇ ಬೇರೆ, ಏನ್ ಸಬ್ಜೆಕ್ಟ್? ಇವತ್ತು ನಡೀತಿರುವಂತ ಚರ್ಚೆ ಬೇರೆ. ಅವತ್ತು ಅವರು ರಾಜಣ್ಣ ಇವತ್ತಿನ ಸಬ್ಜೆಕ್ಟ್ ಏನಾಗಿತ್ತು? ನೀವೇನ್ ಚರ್ಚೆ ಮಾಡಬೇಕು ಅಂತ ಬಯಸಿದ್ರಿ? ಕೇಳಿ ಅಜಿತ್, ಒಂದ್ ನಿಮಿಷ ಕೇಳಿ. ಅವತ್ತು ಅವರು ವೋಟ್ ಚೋರಿ ವಿರುದ್ಧ
ಮಾತಾಡಿದ್ದಕ್ಕಾಗಿ ಅಲ್ಲಿ ಅಷ್ಟೊಂದು ಇಂಡಿಯಾ ಅಲೈನ್ಸ್ ಇರುವಂತ ಎಲ್ಲಾ ಪೊಲಿಟಿಕಲ್ ಪಾರ್ಟಿಗಳು ನಮ್ಮ ಜೊತೆಗೆ ಅಲೈನ್ಡ್ ಆಗಿದ್ವು. ಆ ಒಂದು ಅಲೈನ್ಡ್ ಆಗಿರುವಂತ ಸಂದರ್ಭದಲ್ಲಿ ನಾವು ಒಗ್ಗೂಡಿಸ್ಕೊಂಡು ಅಲ್ಲಿ ಹೋರಾಟ ಮಾಡ್ತಿರುವಂತ ಸಂದರ್ಭದಲ್ಲಿ ವಿಭಿನ್ನವಾದಂತ ಹೇಳಿಕೆ ತಾವು ಕೊಟ್ಟಾಗ ಬೇರೆ ಬೇರೆ ಪಕ್ಷ ನಮ್ಮ ಜೊತೆಗೆ ನಿಮ್ಮ ಉದ್ದೇಶ ಏನು? ಅವ್ರನ್ನ ಸಚಿವ ಸಂಪುಟದ ಆಚೆ ಇಡಬೇಕು ತಾನೆ. ಅದನ್ನೇ ಇಕ್ಬಾಲ್ ಹುಸೇನ್ ಅವರು ನಿಮ್ಮ ರಾಮನಗರದ ಶಾಸಕರು ಹೇಳಿದ್ರು, ನಾವು ಮಾಡಿದ್ರೆ ಬಲಾತ್ಕಾರ, ಅವ್ರು ಮಾಡಿದ್ರೆ ಚಮತ್ಕಾರ ಅಂತ. ಆಯ್ತಲ್ಲ, ಈಗ ನಾನು ಅಲ್ಲಿಗೆ ಬರ್ತೀನಿ. ಅಲ್ಲಿಗೆ ಈಗ ಇವ್ರು ನಮ್ಮ ಚಂದ್ರಶೇಖರ್ ಅವ್ರು ಹೇಳ್ತಾ ಇದ್ರು, ಇವರು ದಲಿತರ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ ನೋಡಿದ್ರೆ ನನಗೆ ಒಂದ್ ಸೆಕೆಂಡ್ ಗಾಬರಿ ಆಗ್ಬಿಟ್ಟೆ. ನಾನು ಭಾರತೀಯ ಜನತಾ ಪಾರ್ಟಿ ಒಳಗೆ ದಲಿತರನ್ನ ಪ್ರೀತಿಸೋದು, ದಲಿತರ ಬಗ್ಗೆ ಮಾತಾಡೋದು ಅನ್ನೋದೇ ಒಂಥರ ಆಶ್ಚರ್ಯದ ವಿಚಾರ. ನಮ್ಮ ಪೇಟೆಂಟ್ ಒಳಗೆ ಅವ್ರ ಹೆಂಗ್ ಕೈ ಹಾಕ್ತಾರೆ? ಸರ್ ಒಂದ್ ನಿಮಿಷ ಕೇಳಿ. ರಾಷ್ಟ್ರಪತಿ ಮಾಡಿದಿರಿ, ರಾಷ್ಟ್ರಪತಿ ಉದ್ಘಾಟನೆ ಕರ್ಲಿಲ್ಲ ನೀವು. ಕೇಳಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಚಂದ್ರಶೇಖರ್ ಅದು ಸಬ್ಜೆಕ್ಟ್ ಎಲ್ಲ ಹೋಗ್ಬಿಡುತ್ತೆ. ಅಜೆಂಟ್ ಡಸ್ ನಾಟ್ ವಾಂಟ್ ಟು ಗೆಟ್ ಡೈಲ್ಯೂಟೆಡ್ ವಿತ್ ದಿ ಸಬ್ಜೆಕ್ಟ್. ಒಂದೇ ನಿಮಿಷ ಸರ್, ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಚಂದ್ರಶೇಖರ್ ಒಂದ್ ನಿಮಿಷ. ನೀವು ರಮೇಶ್ ಜಾರಕಿಹೊಳಿ ಅವ್ರನ್ನ ಯಾವ ಒಂದು ಉದ್ದೇಶ ಇಟ್ಕೊಂಡು ತೆಗೆದ್ರಿ ಅದನ್ನ ಹೇಳ್ಬೇಕಲ್ಲ ಜನರಿಗೆ. ರಮೇಶ್ ಜಾರಕಿಹೊಳಿ ಅವರು ಮಾಡಿರುವಂತ ಸಾಧನೆ ಏನು, ಅವರ ಏನೋ ಅವ್ರು ಏನಕ್ಕೆ ತೆಗೆದ್ರಿ ನೀವು? ಅವ್ರು ನಾಗೇಂದ್ರ ಅವ್ರನ್ನ ಯಾಕೆ ತೆಗೆದ್ರಿ? ಸರ್, ನಾಗೇಂದ್ರ ಅವ್ರ ಮೇಲೆ ಸೀರಿಯಸ್ ಆದಂತ ಅಲಿಗೇಷನ್ ಇತ್ತು, ಅದ್ರಲ್ಲೇನು ಎರಡು ಮಾತಿಲ್ಲ. ಅದೇ ತರ ಬೇರೆ ಬೇರೆ ಅಲಿಗೇಷನ್ KJ ಜಾರ್ಜ್ ಅವ್ರನ್ನು ಇದೇ ಪೊಲಿಟಿಕಲ್ ಪಾರ್ಟಿ ತೆಗೆದು ಮತ್ತೆ ತಗೊಂಡಿದ್ದೀವಿ. ಅವ್ರ ಮೇಲೆ ಚಾರ್ಜಸ್ ಇತ್ತು. ತಿಮ್ಮಾಪುರ ಮೇಲೆ ಇತ್ತು. ಯಾರನ್ನು ತೆಗೆದಿರೋ ಸೀರಿಯಸ್ ಅಲಿಗೇಷನ್ ತಿಮ್ಮಾಪುರ ಮೇಲೆ ಇರಲಿಲ್ಲ. ಒಂದ್ ನಿಮಿಷ, ನೀವು ಎಲ್ಲಿಂದ ಎಲ್ಲಿಗೂ ಜಂಪ್ ಆಗ್ತಾ ಇದ್ರಿ. ಫಸ್ಟ್ ಮುಗಿಸಿ ರಾಜಣ್ಣ ಅವ್ರದ್ದು ಅಕೌಂಟ್ ಜಂಪ್ ಆಗೋದ್ರ ಬಗ್ಗೆ ಅನಿಲ್ ಅವ್ರ ಬುದ್ಧಿ ಹೇಳ್ತಾ ಇದ್ದಾರೆ. ಅಲ್ಲ ಎಲ್ಲಿಂದ ಎಲ್ಲಿಗೋ ಜಂಪ್ ಆಗೋದ್ರ ಬಗ್ಗೆ ಅನಿಲ್ ಅವ್ರ ಬುದ್ಧಿ ಅಲ್ಲ, ಎಲ್ಲಿಂದ ಎಲ್ಲಿಗೂ ಅಲ್ಲ. ನೀವು ನಾನು ಪ್ರಾಬ್ಲಮ್ ಇರೋದು ಅದೇನೆ. ಸರಿ, ನೀವೇನ್ ಹೇಳ್ತಾ ಇದ್ರಿ ಅದನ್ನ ಮಾತಾಡಿದ್ರೆ ಮಾತ್ರ ಅನಿಲ್ ಒಳ್ಳೆಯವನು, ಬೇರೆ ಇಲ್ಲ ಅಂದ್ರೆ ಅನಿಲ್ ಕೆಟ್ಟವನು ಅಂದ್ರೆ ನಾನು ಹೆಂಗೆ ಹೇಳೋದು? ನಾನು ಸಬ್ಜೆಕ್ಟ್ ಬಿಟ್ಟು ನಾನು ಮಾತಾಡ್ತಾನೆ ಇಲ್ಲ. ನಾನು ಈಗೂ ಹೇಳ್ತಾ ಇದ್ದೀನಿ, ಐ ಆಮ್ ಅಲೈನ್ ಟು ದ ಸಬ್ಜೆಕ್ಟ್. ಭಾರತೀಯ ಜನತಾ ಪಾರ್ಟಿ ಒಳಗಡೆ ಡಿಕ್ಟೇಟರ್ಶಿಪ್ ಇದೆ, ಕಾಂಗ್ರೆಸ್ ಒಳಗಡೆ ಡೆಮೋಕ್ರಸಿ ಇದೆ. ನಾನು ಮತ್ತೆ ಇಕ್ಬಾಲ್ ಹುಸೇನ್ಗೆ ನೋಟಿಸು, ಮತ್ತೆ ಶಿವಗಂಗಾ ಬಸವರಾಜ್, ಮತ್ತೆ ಕುಣಿಗಲ್ ರಂಗನಾಥ್ ನೋಟಿಸು. ಆ ಪಾಯಿಂಟ್ ಒಂದು ಉತ್ತರ ಕೊಟ್ಬಿಡ್ತೀನಿ. ಇಕ್ಬಾಲ್ ಹುಸೇನ್ ಅವ್ರಿಗಾಗ್ಲಿ ಇನ್ನೊಬ್ರಿಗಾಗ್ಲಿ ಮುನ್ನೊಬ್ರಿಗಾಗ್ಲಿ ನೋಟಿಸ್ ಏನಕ್ಕೆ ಕೊಟ್ಟಿದೀವಿ ಅಂತಂದ್ರೆ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಮಾತಾಡಿದಿರಿ ಅಂತ ಕೊಟ್ಟಿದೀವಿ. ಒಂದ್ ನಿಮಿಷ ಅವರು 4 ಗೋಡೆ ಒಳಗೆ, ಒಂದ್ ನಿಮಿಷ ಸರ್ ಬರ್ತೀನಿ, ಅಲ್ಲಿಗೆ ಬರ್ತೀನಿ. 4 ಗೋಡೆ ಒಳಗಡೆ ಮಾತಾಡಿದ್ರೆ ವಿ ಡೋಂಟ್ ಹ್ಯಾವ್ ಅಬ್ಜೆಕ್ಷನ್. ಯಾಕಂದ್ರೆ MLAಗಳು ಅವ್ರವ್ರ ವಿಚಾರಗಳನ್ನ ಪ್ರಸ್ತಾಪ ಮಾಡ್ಬೇಕು ಅಂತಾನೆ ಜನರಲ್ ಸೆಕ್ರೆಟರಿ ಬಂದು ಮೀಟಿಂಗ್ ತಗೊಳ್ತಾರೆ. ಒಂದು ಸರ್ ಒಂದ್ ನಿಮಿಷ ಯತೀಂದ್ರ ಅವ್ರದ್ದು ಕೇಳಿದ್ರೆ ಅವ್ರಿಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಸರ್. ಯತೀಂದ್ರ ಅವ್ರದ್ದು ಈಗೂ ನಾನು ಸ್ಟೇಟ್ಮೆಂಟ್ ಮೇಲೆ ಐ ಆಮ್ ಸ್ಟಿಲ್ ಸ್ಟ್ಯಾಂಡಿಂಗ್ ಆನ್ ಮೈ ಸ್ಟೇಟ್ಮೆಂಟ್. ಯತೀಂದ್ರ ಅವ್ರು ಹೇಳಿರುವಂಥದ್ದು, ಒಬ್ಬ ಸೋಷಿಯಲ್ ಜಸ್ಟಿಸ್ ಕೊಡುವಂಥ ನಾಯಕ ಯಾರಾದ್ರೂ ಇದ್ರೆ ನಮ್ಮ ತಂದೆ ಆದಮೇಲೆ ಅದು ಸತೀಶ್ ಜಾರಕಿಹೊಳಿ ಅಂತ ಹೇಳಿದ್ರು. ವಾಟ್ ಯು ಆರ್ ಟೆಲ್ಲಿಂಗ್ ಇಸ್ ಆಲ್ಸೋ ರೈಟ್. ಬಿಕಾಸ್ ಈ ಪರ್ಟಿಕ್ಯುಲರ್ ಪಾಯಿಂಟ್ ಒಳಗಡೆ ಅಂದ್ರೆ ಈ ಪರ್ಟಿಕ್ಯುಲರ್ ಸಂದರ್ಭದೊಳಗೆ ಆ ಥರದ್ದೊಂದು ಹೇಳಿಕೆ ಕೊಟ್ಟಾಗ ಅದು ಮಾಧ್ಯಮಗಳಲ್ಲಿ ಬೇರೆ ರೀತಿ ಒಂದು ಸುದ್ದಿ ಹೋಗುತ್ತೆ ಅನ್ನೋದು ಅಪ್ರಿಹೆನ್ಷನ್ಸ್ ಇದೆ. ಇಲ್ಲ ಅಂತ ಹೇಳ್ತಾ ಇಲ್ಲ, ಅದು ಸಹ ಒಂದು ಲೆವೆಲ್ಗೆ ನಾನು ತಪ್ಪು ಅಂತ ಯಾರಿಗೆ ಹೇಳ್ತೀನಿ ಹೇಳ್ಬೇಕಾದ್ರೆ ಯಾರು ಸರ್ ಇಲ್ಲ. ಮತ್ತೆ ನಿನ್ನೆ ಸಿದ್ದರಾಮಯ್ಯನವರು ಕ್ಲಾರಿಟಿ ಕೊಟ್ಟಿದ್ದಾರೆ ಅದ್ರ ಮೇಲೆ. ಅವರು ಹೇಳಿರುವಂತದ್ದು ಸಾಮಾಜಿಕವಾದಂತ ಕಳಕಳಿಜಿ ಇರುವಂತ ನಾಯಕ ಒಬ್ಬ ಸತೀಶ್ ಜಾರಕಿಹೊಳಿ ಅಂತ ಹೇಳಿದಾರೆ. ಬಿಟ್ರೆ ಈಸ್ ನೆವರ್ ಯೂಸ್ಡ್ ಅ ವರ್ಡ್ ಕಾಲ್ಡ್ ಮುಖ್ಯಮಂತ್ರಿ ಅಂತ ಎಲ್ಲೂ ಹೇಳಿಲ್ಲ. ಅದಾಗಿದ್ಮೇಲೂ ಸಹ ಅದ್ರ ಮೇಲೆ ಕ್ಲಾರಿಟಿ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ. ಅಕಸ್ಮಾತ್ ತಪ್ಪಿದ್ದನ್ನ ನಾವು ಸರಿ ಮಾಡ್ಕೊಳ್ತೀವಿ ಅನ್ನೋದ್ರ ತಪ್ಪೇನಿದೆ ಸರ್. ಬಟ್ ಆದ್ರೆ ಕೆಳಗಡೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ ಭಾರತೀಯ ಜನತಾ ಪಾರ್ಟಿಯವರು, ಇದ್ರ ಬಗ್ಗೆ ಚರ್ಚೆ ಯಾಕೆ ಆಗ್ತಾ ಇಲ್ಲ ಅನ್ನೋದು ಅಷ್ಟೇ ನನ್ನ ವಿಚಾರ ಇರೋದು. ಕೆಳಗಡೆ ಬಿದ್ದು ಮೀಸೆ ಎಲ್ಲ ಮಣ್ಣಾಗಿ ಇಡೀ ಮುಖ ಎಲ್ಲ ಕೆಸರಾಗಿರ್ತದೆ, ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಂತಾರೆ. 10 seconds. ಯತೀಂದ್ರ ಅವರು ಮುಖ್ಯಮಂತ್ರಿ ಅಂತ ಹೇಳಿಲ್ಲ, ಅದರಿಂದಾಗಿ ಅವರಿಗೆ ನೋಟಿಸ್ ಇಲ್ಲ. ಇಕ್ಬಾಲ್ ಹುಸೇನು, ಶಿವಗಂಗಾ ಬಸವರಾಜನೋ, ಕುಣಿಗಲ್ ರಂಗನಾಥೋ ಏನು 2.5 ವರ್ಷ ಆಯಿತು ಸಿದ್ದರಾಮಯ್ಯನವರು ಏನು ರಾಜೀನಾಮೆ ಕೊಡಿ ಕೆಳಗಿಳಿರಿ, DK ಶಿವಕುಮಾರ್ CM ಆಗ್ತಾರೆ ಅಂತ ಹೇಳಿದ್ರ ನೋಟಿಸ್ ತಗೊಳ್ಳೋದಕ್ಕೆ? ಅಲ್ಲಲ್ಲ, ಅಂದ್ರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಕೆಲವೊಂದು ಶಾಸಕರ ಬೈಕೆ ಇದೆ, ಅದ್ರಲ್ಲಿ ಏನು ತಪ್ಪಿಲ್ಲ ಸರ್. ಒಂದ್ ನಿಮಿಷ, ಅದೇ ತರ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವರು ಆಗ್ತಾರೆ, ಅದರಲ್ಲಿ ಏನು 2 ಮಾತಿಲ್ಲ. ಆದ್ರೆ ನಾನು ಹೇಳ್ತಿರೋದು, ಒಂದು ಡೆಮೊಕ್ರೆಟಿಕ್ ಪ್ರೋಸೆಸ್ ಒಳಗಡೆ ಶಾಸಕರುಗಳೆಲ್ಲ ಸೇರಿ ಆಯ್ಕೆ ಮಾಡ್ತಾರೆ, ಮುಖ್ಯಮಂತ್ರಿಗಳನ್ನೂ ಸೇರಿ ಇನ್ಕ್ಲೂಡಿಂಗ್, ಬಿಕಾಸ್ ಅವರ್ CM ಈಸ್ ಆಲ್ಸೋ ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಪರ್ಸನ್. ಅವ್ರದ್ದು ಸಹ ಸಹಮತಿ ತಗೊಂಡೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮ್ಯಾನ್ ಆಗಿದ್ದ ಅನಿಲ್ ತಡ್ಕಲ್ ಅವರು ಡಿಬೇಟ್ನ ಕೊನೆಯಲ್ಲಿ ಯಾವ ಬಣ ಅನ್ನೋದನ್ನು ಸ್ಪಷ್ಟಪಡಿಸಿದರು. ಧನ್ಯವಾದ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.